ಪೌಷ್ಟಿಕ ಫುಡ್ ಚಾನಲ್ಗೆ ಸ್ವಾಗತ. ಇಂದಿನ ವಿಡಿಯೋನಲ್ಲಿ ಆರೋಗ್ಯಕರವಾದಂಥ ರುಚಿಯಾದಂಥ ಕಾರ್ನ್ ಕೋಸಂಬರಿ ಮಾಡೋ ವಿಧಾನನ ನೋಡೋಣ. ಇದನ್ನು ಹೆಚ್ಚಾಗಿ ನಾವು ವಿಶೇಷ ಸಂದರ್ಭಗಳಲ್ಲೇ ಮಾಡ್ತೀವಿ, ಹಬ್ಬಗಳಲ್ಲಿ ಅಥವಾ ಫಂಕ್ಷನ್ಗಳಲ್ಲೆಲ್ಲ ಮಾಡ್ತಿರ್ತೀವಿ. ಆದರೆ ಯಾವಾಗಲೂ ಟೈಮ್ ಆದಾಗ ಅಟ್ಲೀಸ್ಟ್ ಒಂದು ವಾರಕ್ಕೋ 15 ದಿನಕ್ಕೆ ಒಂದು ಸರಿ ಮಾಡ್ಕೊಂಡು ತಿನ್ನೋದ್ರಿಂದ ಸಾಕಷ್ಟು ಹೆಲ್ತ್ ಬೆನಿಫಿಟ್ಸ್ ಇರುತ್ತೆ. ಇದರಲ್ಲಿ ಬಳಸಿರೋ ದಾಳಿಂಬೆ, ಕಾರ್ನು, ಕ್ಯಾರೆಟು ಇದೆಲ್ಲದರಲ್ಲೂ ಒಳ್ಳೆ ಪೋಷಕಾಂಶ ಇದೆ. ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ 1 ಕಪ್ಪಷ್ಟು ಸ್ವೀಟ್ ಕಾರ್ನ್ ತೊಗೊಂಡಿದ್ದೀನಿ. ಇದನ್ನು ಸ್ವಲ್ಪ ಬೇಯಿಸ್ಕೊಳ್ಳೋಣ. ನೀರು ಕುದಿಯೋದಕ್ಕೆ ಇಟ್ಟಿದ್ದೆ. ಈ ಕುದಿಯೋವಂಥ ನೀರಿಗೆ ಸ್ವೀಟ್ ಕಾರ್ನ್ನ ಸೇರಿಸೋಣ. ಇದು ಸುಮಾರು ಒಂದು 3 ರಿಂದ 5 ನಿಮಿಷಗಳ ಕಾಲ ಹಾಗೆ ಕುದಿಯೋದಕ್ಕೆ ಬಿಡೋಣ. ನೋಡಿ, ಇದು ಸುಮಾರು 5 ನಿಮಿಷದಿಂದ ಕುದೀತಾ ಇದೆ. ಸ್ಟವ್ ಆಫ್ ಮಾಡಿಬಿಟ್ಟು ಇದನ್ನು ಶೋಧಿಸ್ಕೊಳ್ಳೋಣ. ಇದಿವಾಗ ಸ್ವೀಟ್ ಕಾರ್ನ್ನ ಸ್ವಲ್ಪ ತಣ್ಣಗಾಗೋದಕ್ಕೆ ಇಡೋಣ. ಒಗ್ಗರಣೆ ಕೂಡ ಇವಾಗಲೇ ಮಾಡ್ಕೊಳ್ತಾ ಇದ್ದೀನಿ, ಕಾರಣ ಇದೊಂದು ಸ್ವಲ್ಪ ತಣ್ಣಗಾಗಬೇಕು. ಬಿಸಿ ಇರೋವಾಗಲೇ ಕೋಸಂಬರಿಗೆ ಸೇರಿಸಿದ್ರೆ ಬೇಗ ಹಾಳಾಗುತ್ತೆ. ಒಗ್ಗರಣೆ ಮಾಡ್ಕೊಳ್ಳೋದಕ್ಕೆ 1 ಟೀ ಸ್ಪೂನಷ್ಟು ಎಣ್ಣೆನ ಸೇರಿಸಿದ್ದೀನಿ. ಹಾಗೆಯೇ ಸಾಸಿವೆ ಅರ್ಧ ಟೀ ಸ್ಪೂನ್, ಇದು ಚಿಟುಕುಟ್ಟಿದ ನಂತರ ಹಿಂಗನ್ನು ಸೇರಿಸೋಣ. ಹಾಗೆ ಹಸಿಮೆಣಸಿನ್ಕಾಯಿ ಅಥವಾ ಒಣಮೆಣಸಿನ್ಕಾಯಿ ಯಾವ್ದು ಬೇಕು ಹಾಕ್ಕೋಬೋದು. ಒಂದು ಸಣ್ಣ ಹಸಿಮೆಣಸಿನ್ಕಾಯಿನ ಕಟ್ ಮಾಡಿಬಿಟ್ಟು ಸೇರಿಸಿದ್ದೀನಿ. ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಸೇರಿಸೋಣ. ಒಗ್ಗರಣೆ ಸಿದ್ಧವಾಗಿದೆ. ಇದನ್ನು ಕೂಡ ತಣ್ಣಗಾಗೋದಕ್ಕೆ ಇಟ್ಬಿಡೋಣ. ಒಂದು ಮಿಕ್ಸಿಂಗ್ ಬೌಲ್ಗೆ ಅರ್ಧ ಕಪ್ಪಷ್ಟು ದಾಳಿಂಬೆ ಕಾಳನ್ನು ಸೇರಿಸ್ತಾ ಇದ್ದೀನಿ. ಹಾಗೆಯೇ ತುರಿದಿರೋಂಥ ಕ್ಯಾರೆಟು ಅರ್ಧ ಕಪ್ಪಷ್ಟಿದೆ. ತೆಂಗಿನ ತುರಿ ತೊಗೊಂಡಿದ್ದೀನಿ, ಇದು ಕೂಡ ಅರ್ಧ ಕಪ್ಪಷ್ಟಿದೆ. ಅರ್ಧ ಕಪ್ಪಷ್ಟು ಹೆಸರು ಬೇಳೆನ 1 ಗಂಟೆಗಳ ಕಾಲ ನೆನೆಸ್ಬಿಟ್ಟು ನೀರನ್ನು ಸಂಪೂರ್ಣವಾಗಿ ಶೋಧಿಸ್ಬಿಟ್ಟು ಸೇರಿಸ್ತಾ ಇದ್ದೀನಿ. ನೀವು ಹೆಸರು ಬೇಳೆ ಬದಲಾಗಿ ಹೆಸರು ಕಾಳನ್ನು ಕೂಡ ಬಳಸ್ಕೋಬೋದು. ಇನ್ನೊಂದು ಸ್ವಲ್ಪ ಹೊತ್ತು ಜಾಸ್ತಿ ನೆನೆಸ್ಬೇಕಾಗುತ್ತೆ. ಹಾಗೆ ತಣ್ಣಗಾದ ನಂತರ ಕಾರ್ನ್ನ ಸೇರಿಸ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋಣ. ಕಾಳು ಮೆಣಸಿನ ಪುಡಿ ಹಾಕ್ತಾ ಇದ್ದೀನಿ, ಅರ್ಧ ಟೀ ಸ್ಪೂನಷ್ಟು. ನೀವು ಖಾರ ಎಷ್ಟು ಬೇಕಷ್ಟು ನೋಡ್ಕೊಂಡು ಹಾಕ್ಕೋಬೋದು. ಇದೊಂದು ಸರಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಒಗ್ಗರಣೆ ಕೂಡ ತಣ್ಣಗಾಗಿದೆ. ಇದನ್ನು ಸೇರಿಸೋಣ. ಸ್ವಲ್ಪ ಹೆಚ್ಚಿದಂಥ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ತಾ ಇದ್ದೀನಿ. ಕಡೆಯದಾಗಿ ನಿಂಬೆ ರಸನ ಸೇರಿಸೋಣ. ನಿಮ್ಗೆ ಎಷ್ಟು ಬೇಕಷ್ಟು ಹಾಕ್ಕೋಬೋದು. ನಾನಿಲ್ಲಿ 2 ಟೀ ಸ್ಪೂನಷ್ಟು ನಿಂಬೆ ರಸ ಸೇರಿಸ್ತಾ ಇದ್ದೀನಿ. ಇದಿಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಕೋಸಂಬರಿ ಸಿದ್ಧವಾಗಿದೆ. ಇದಿವಾಗ ಸರ್ವ್ ಮಾಡ್ಬೋದು. ರುಚಿಯಾದಂಥ ಕಾರ್ನ್ ಕೋಸಂಬರಿ ಮಾಡೋ ವಿಧಾನನ ನೋಡಿದ್ರಲ್ಲ, ಈ ರೆಸಿಪಿನ ನೀವು ಕೂಡ ಟ್ರೈ ಮಾಡಿ ನೋಡಿ. ತಪ್ಪದೇ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.